Namaskara, my name is Mridula. I am learning dance for past 10 years. My question is, can Bharatanatyam help us individually to build our emotional and social skills? Thank you. ಎಲ್ಲರಿಗೂ ನಮಸ್ಕಾರ. ಸ್ನೇಹ ಕಪ್ಪಣ್ಣವರು ನೃತ್ಯ ಪ್ರಶ್ನೋತ್ತರವಾಗಿ ಒಂದು ಸರಣಿಯನ್ನು ಆಯೋಜಿಸಿದ್ದಾರೆ. ಈ ಮೂಲಕ ನನಗೆ ನೃತ್ಯವನ್ನು ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅವರುಗಳು ಕಲಿತರೆ ಆ ವಿದ್ಯೆ ಹೇಗೆ ಉತ್ತಮವಾಗುತ್ತದೆ, ಅವರುಗಳಿಗೆ ಹೇಗೆ ಉಪಯೋಗವಾಗುತ್ತದೆ ಎಂಬ ಒಂದು ವಿಶೇಷವಾಗಿ ತಿಳಿಸಲು ನನಗೆ ಹೇಳ್ತಾರೆ. ಅದು ನನಗೆ ತುಂಬ ಸಂತೋಷವಾಗಿದೆ. ನಾನು ತಿಳಿದಂಥ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇರ್ತೇವೆ. ಈಗ ನೃತ್ಯವನ್ನು ಕಲಿಯುವಂಥ ವಿದ್ಯಾರ್ಥಿಗಳೆಲ್ಲರೂ 7ರಿಂದ 10, 11 ವಯಸ್ಸಿನ ಮಕ್ಕಳೆಲ್ಲರಿಗೂ ಮೊದಲು ವ್ಯಾಯಾಮವನ್ನು ಪ್ರಾರಂಭಿಸ್ತಾರೆ. ವ್ಯಾಯಾಮದಿಂದ ಅದರಲ್ಲಿ ಬರುವಂಥ ಅಡವುಗಳು, ಅಲ್ಲಿಂದ ಮುಂದೆ ಅದರಿಂದ ಬರುವಂಥ ನೃತ್ಯ ಕಾರ್ಯಕ್ರಮಗಳನ್ನು ಹೇಳ್ಕೊಡ್ತಾರೆ. ಹೀಗೆ ಹೇಳಿಕೊಟ್ಟಾಗ ಅವರಲ್ಲಿ ಒಂದು ಶಕ್ತಿ, ಮೈಗೆ ಮತ್ತು ಮನಸ್ಸಿಗೆ ಒಂದು ನೆನಪಿನ ಶಕ್ತಿ ಉಲ್ಬಣ ಮಾಡುತ್ತೆ. ನೆನಪಿನ ಶಕ್ತಿ ಬಂದಾಗೆ ಎಲ್ಲ ಕಾರ್ಯಕ್ರಮದಲ್ಲೂ ಬೇರೆ ವಿಷಯಗಳಲ್ಲೂ ಕೂಡ ಆ ನೆನಪಿನ ಶಕ್ತಿ ಅವರಿಗೆ ಉಪಯೋಗವಾಗುತ್ತದೆ. ಅದಲ್ಲದೆ ಒಂದು ನೃತ್ಯವನ್ನು ಹೇಳ್ಕೊಳ್ಬೇಕಾದ್ರೆ ಒಂದು ರಿದಮ್ ಸೆನ್ಸ್ ಇರುತ್ತೆ. ಆ ರಿದಮ್ ಸೆನ್ಸ್ ಕಲಿತಾಗ ಅವರೆಲ್ಲರಿಗೂ ಆ ಒಂದು ರಿದಮನ್ನು ಮುಂದೆ ಕೂಡ ಅದೇ ಬೆಳೆಸ್ಕೋಬೇಕು ಅನ್ನೋ ಒಂದು ಸೆನ್ಸ್ ಆಫ್ ರಿದಮ್ ಮಕ್ಕಳಲ್ಲಿ ಬೆಳೆಯುತ್ತೆ. ಇನ್ನೊಂದು ಮುಖ್ಯವಾಗಿ ಕಾನ್ಸಂಟ್ರೇಷನ್ ಲರ್ನಿಂಗ್ ಬರುತ್ತೆ. ಕಾನ್ಸಂಟ್ರೇಷನ್ ಲರ್ನಿಂಗ್ ನೃತ್ಯದಲ್ಲಿ ತುಂಬ ಮುಖ್ಯ. ಒಂದು ನೃತ್ಯ ಮಾಡುವವರಿಗೆ ಅದರಲ್ಲಿ ಬರುವಂಥ ರಿದಮ್ ಆಗಲಿ, ಅದರಲ್ಲಿ ಬರುವಂಥ ಯಾವ್ಯಾವ ಅಡುಗಳು ಬರುತ್ತೆ, ಯಾವ್ಯಾವ ರೀತಿ ಮಾಡಬೇಕು ಅನ್ನೋದು ನೆನಪಿನಲ್ಲಾಗಲಿ, ಅದರಲ್ಲಿ ಬರುವಂಥ ಅಭಿನಯಗಳಾಗಲಿ, ಎಲ್ಲವನ್ನು ಮಕ್ಕಳು ತಿಳಿದಿರಬೇಕಾಗತ್ತೆ ನೃತ್ಯವನ್ನು ಕಾರ್ಯಕ್ರಮ ಮಾಡಬೇಕಾದ್ರೆ. ಅದರಿಂದ ಈ ಎಲ್ಲ ಮನೋಭಾವ, ಈ ಎಲ್ಲ ವಿಷಯಗಳನ್ನು ಮಕ್ಕಳು ತಿಳಿಯಬಹುದು. ಹಾಗೆ ಮುಂದೆ ಹೋಗ್ತಾ ಅದರಲ್ಲಿ ಬರುವಂಥ ಸಂಗೀತದ ಒಂದು ಸಾಧನೆ ಇರುತ್ತೆ. ಆ ಸಂಗೀತದ ವಿಷಯವಾಗಿ ಮಕ್ಕಳಿಗೆ ಒಂದು ಅನುಭವ ಬರುತ್ತೆ, ರಿದಮ್ ಸೆನ್ಸ್ ಬರುತ್ತೆ. ಇನ್ನೊಂದು ಅಲ್ಲಿ ಹೇಳಿಕೊಡುವಂಥ ಎಲ್ಲ ನೃತ್ಯ ಬಂಧಗಳಲ್ಲೂ ಕೂಡ ದೇವರ ಸ್ತುತಿ, ದೇವರ ವರ್ಣನೆ, ದೇವರ ಕಥೆಗಳನ್ನು ಕೂಡಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಆ ಒಂದು ಸಂದರ್ಭಕ್ಕೆ ಹಾಗೆ ಎಲ್ಲ ಕಥೆಗಳನ್ನು, ಸಾರಾಂಶವನ್ನು ಹೇಳಿ ಅದು ಹೇಗೆ ಅಭಿನಯಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಅದರಿಂದ ಮಕ್ಕಳಿಗೆ ಆ ಕಥೆಯನ್ನು ತಿಳಿಯಲು ಒಂದು ಉಪಯೋಗ ಆಗುತ್ತೆ. ಹೇಗೆ ಮುಖದಲ್ಲಿ ಅಭಿನಯ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಕೂಡ ಬರುತ್ತೆ. ಇನ್ನೊಂದು ಸಮೂಹ ನೃತ್ಯ. ಮಕ್ಕಳು ಒಬ್ಬರನ್ನೇ ನೃತ್ಯವನ್ನು ಹೇಳಿಕೊಟ್ಟಾಗ ಅವರಿಗೆ ಆ ಉತ್ಸಾಹ ಇರೋದಿಲ್ಲ. ಸಮೂಹವಾಗಿ ಒಂದು ಎಲ್ಲ ಗುಂಪಲ್ಲಿ ನಾವು ನೃತ್ಯ ಕಾರ್ಯಕ್ರಮ ಆಗಲಿ, ನೃತ್ಯ ಕ್ಲಾಸ್ ಆಗಲಿ ಮಾಡಿದಾಗ ಆ ಮಕ್ಕಳಿಗೆ ಒಟ್ಟಾಗಿ ಇರಬೇಕು, ಒಟ್ಟಾಗಿ ಎಲ್ಲ ಕಲ್ತ್ಕೊಳ್ಬೇಕು ಅನ್ನೋದು ಮನೋಭಾವನೆ ಬರುತ್ತೆ. ಈ ಮನೋಭಾವನೆಯಿಂದ ಮಕ್ಕಳಿಗೆ ಸ್ನೇಹ ಭಾವ ತುಂಬ ಚೆನ್ನಾಗಿ ಹುಟ್ಟುತ್ತೆ. ಇನ್ನೊಂದು ಅವರಿಂದ ಮುಂದೆ ನಾನು ಕಲ್ತ್ಕೋಬೇಕು, ನನಗಿಂತ ಅವ್ರಿಗೆ ಚೆನ್ನಾಗಿ ಮಾಡಬೇಕು ಅನ್ನೋ ಹುಮ್ಮಸ್ಸು ಕೂಡ, ಛಲ ಕೂಡ ಮಕ್ಕಳಲ್ಲಿ ಬರುತ್ತೆ. ಇದರಿಂದ ಮಕ್ಕಳಿಗೆ ತುಂಬ ಒಂದು ಉತ್ಸಾಹ ಇರುತ್ತೆ. ಮುಂದೆ ಎಲ್ಲ ವಿಷಯಗಳಲ್ಲೂ ಆ ಉತ್ಸಾಹ ಅವರಿಗೆ ತುಂಬ ಸಹಾಯ ಕೊಡುತ್ತೆ. ಇನ್ನೊಂದು ವಿದ್ಯೆ, ಅವರ ಒಂದು ಎಜುಕೇಷನ್ ಲೆವೆಲ್ಲು ಕೂಡ ಈ ಕಾನ್ಸಂಟ್ರೇಷನ್ನು, ಮೆಮೊರಿ ಪವರು, ಶಕ್ತಿ ಎಲ್ಲ ಅವರಿಗೆ ಒಂದು ಸಹಾಯ ಆಗುತ್ತೆ. ಎಲ್ಲ ನನಗೆ ತಿಳಿದಿರುವಂಥ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ನೃತ್ಯ ಮಾಡುವರು, ಒಳ್ಳೆಯ ಡಿಸ್ಟಿಂಕ್ಷನ್, ಒಳ್ಳೆಯ ಲೆವೆಲ್ನಲ್ಲಿ ಪಾಸಾಗಿ ಮುಂದೆ ಬಂದಿರ್ತಾರೆ. ಹೀಗೆ ಅದರಿಂದ ಒಂದು ಕಾರಣ ಇದೆ. ನೃತ್ಯವಾಗಲಿ, ಸಂಗೀತವಾಗಲಿ ಅದನ್ನು ಕಲಿತು ಅದನ್ನು ಬೆಳೆಸ್ಕೊಂಡಾದಂಥ ಮಕ್ಕಳೆಲ್ಲರಿಗೂ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದು ಒಳ್ಳೆಯ ಮುಖ್ಯವಾಗಿ ವಿಶೇಷತೆಯಿಂದ ಬೆಳೀತಾರೆ. ನೃತ್ಯಗಾರರಾಗ್ತಾರೆ, ಇಲ್ಲ ಸಂಗೀತಗಾರರಾಗ್ತಾರೆ. ಹೀಗೆ ನೃತ್ಯವನ್ನು ಕಲಿತು ತುಂಬ ಸಂತೋಷವಾಗುತ್ತೆ ಎಲ್ಲ ಮಕ್ಕಳು. ಮತ್ತು ಮುಖ್ಯವಾಗಿ ಒಳ್ಳೆಯ ರೆಗ್ಯುಲರ್ ಆಗಿ ಗುರುಗಳ ಜೊತೆ ಒಂದೇ ಸಮವಾಗಿ ನೃತ್ಯವನ್ನು ಕಲಿತರೆ ಆ ಶಿಷ್ಯೆ ತುಂಬ ಒಳ್ಳೆಯ ನೃತ್ಯಗಾರ್ತಿಯಾಗಿ ಮುಂದಕ್ಕೆ ಬರ್ತಾಳೆ. ನನ್ನ ಆಸೆ ಅಂದರೆ ಈ ನೃತ್ಯವನ್ನು ಕಲಿತು ಎಲ್ಲ ಮಕ್ಕಳು ಒಳ್ಳೆಯ ನೃತ್ಯಗಾರರಾಗಿ, ಒಳ್ಳೆಯ ಕಲಾವಂತರಾಗಿ, ಕಲಾವಿದರಾಗಿ ಬೆಳೀಲಿ. ಈ ನೃತ್ಯವನ್ನು ಚೆನ್ನಾಗಿ ಈ ಕಲೆಯನ್ನು ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ನನ್ನ ಆಶೀರ್ವಾದ. ನಮಸ್ಕಾರ.
classical dance from past 3 years. My question is, why is classical dance considered to be pure? Is it only because it is done to God and in front of gods? Or is there any other reason for it? Should all dances be done on gods? Thank you. This is my question. What a beautiful question you have asked. That to just 11 years young that you are? Okay. Why is classical dance considered pure? Is your question. My answers. This dance form, which we all practice today for generations now, has its origin from the Vedas. And who got it? Through whom was it transferred? It was Bharata Muni who gifted mankind with this dance. And who taught Bharata Muni this dance? None other than Brahma and Shiva. Obviously, it must be pure. Where was this performed? It was performed in Devendra's court. It was performed in the temples, and even today, it's performed in the temples, in front of distinguished guests, in front of beautiful kings, and obviously, it must be pure. And then, what is the message that dance gives? Dance gives joy to each and every one, to the performer and to the viewer, to the Rasika. Obviously, it is pure. It has stood the test of time for centuries, for generations, for yugas now. Dance has been a part of life. Obviously, that's why it's considered pure. And it puts humans onto the righteous path. Obviously, it's pure. So there are many reasons why it's pure. Even to this day, when somebody is sad, somebody is in pain, if one watches dance, it takes away their pain and gives them joy. Obviously, it's pure. Should classical dance only talk of gods or dance about gods? No. If you have read the life and seen the works of great gurus and dancers from before, especially in Kuchipudi, they did the Golla Kalapam, the theme being how to rebel against untouchability. They've talked about the growth of the child in the embryo, from the embryo. They've done dance presentations like me. I've danced about coffee. I've done about India's freedom movement. I've done upon AIDS, blood donation. Of course, those dances are performed on occasions. If you know the Shastras well, if you have experience, and if you have good learning from great gurus, you can handle any theme in classical dance. And that's the beauty and strength of Indian classical dance. Good luck to you. Namaskara, my name is Sahana. I'm learning dance from past 3 years. My question is, I'm an atheist. Me being an atheist, sometimes I find it hard to do the Abhinaya. So being an atheist, how can I get myself more involved in the Abhinaya? Thank you. Namaste, Sahana. Before I answer your question, I'd like to ask you a question. Why do you dance? If you believe in the limitless possibilities that the movement arts offer you, that dance is a very, very potent medium of expression and transformation, change, communication, then I think we are on the same page and I could answer your question. So, when you perform a piece in Abhinay,
if it is a descriptive piece, or is it a piece that's evocative? What is it, first of all, that you have an issue with, right? So I remember when I studied from my guru, Dr. Maya Rao, my mother, she would always present the piece. She would tell you first the word-to-word translation, because it might be in Avdi or Urdu, etc., or Kannada sometimes, and then ask you to look into the subtext, the implicit meaning, right? And that's where your own philosophy really matters as to how you look at life. And in your case, you have one too, a strong point of view. And she'd say, now make it your own. After teaching you the piece, she would tell me, in particular, she'd say, make it your own. Work with it, work with it, work with it, right? So that's what you need to do, Sahana. You need to make the piece your own. So if you're don't believe in a certain philosophy, and you don't believe in, let's say, mythology, but mythopoetics have some meaning for you, then you tap in. For example, you're doing a Devi Stuti, right? So one of my favorites is a piece I do on Bhavani, who's Durga, right? And it is Mata Bhavani, Jhum Jhum Avat, Kanaka Varan Dhar Trishul. She who wears these beautiful jewelry, resplendent with gold, but what does she hold in these hands? A lethal weapons of destruction. So are you going to take it literally as, okay, the Devi does this, she dresses like this, or are you going to look at the subtext? You're talking about a woman who is balance. She is equilibrium. She has on one hand the divine and on another the demonic. She who sits on a lion, but she is the jungle herself, right? So if she gives, she also takes. So she's regeneration. So how are you looking at these pieces? If you're looking at Abhinaya of a Gopi or Radha, a Virohit Kantita Naika waiting for her lover, well, these emotions are timeless, aren't they? That Abhinaya hinges on, right? Love. I mean, you could be waiting for your lover, maybe not in a beautiful garden under the moonlight, but it could be at a bus stand somewhere, right? And the crux of Abhinay, also, especially when it comes to, the Shringaras, is Sanjog and Viyog, right? Which is separation and union. And again, another wonderful gem from my guru would say, unless you have experienced separation, how will you know what is union? So our life experiences become our springboard for Abhinay. How do I mine from my sorrow? How do I respond to what's going around me? Like right now, we're in a space where we're seeing death and devastation all the time, right? And you will remember this for a long time. So maybe a piece that you create now, Abhinaya based, is probably a result of having survived the pandemic. A story of bravery, of resilience, of deep sorrow. And I have always said this. I say this to my dancers, to my students, and to all younger dancers, that create pieces, new pieces, original work. Be inspired by life. Because whether you're looking at mythopoetics, you're looking at certain religious philosophies, remember that dancers always reinvented. Whether they were in a temple or their patronage moved to a court, to Havelis, to the proscenium, outside, that the socio-political, geographical, religious, non-religious philosophies, factors, have always played a part in dance. So remember, that question I asked you, you have to decide, why are you dancing?
and what is your philosophy on dance. And believe me, you will tap in to that strength, and I'm going to be watching a piece of yours in a Abhinaya based piece that you, I'm sure, will do great justice to. Yes? Thank you. Hello everyone, my name is Urmi. My first question is how to enhance the grace and style quotient in a performer. Namaste, this is Dr. Sanjay Shantaram, founder director Shivapriya School of Dance, Bharatanatyam and Kuchipudi teacher and performer. First of all, I would like to congratulate Guru Sneha Kaparna, a very dear colleague, a wonderful dancer, a wonderful person, to have taken up this initiative of compiling answers to young and aspiring dancers who have very beautiful and genuine questions to ask. Well, my question was from Urmi, and she asked me a very difficult question. What should we do to increase the style quotient and grace of a dancer? And she also said, many dancers look so fabulous. Well, Urmi, this is a very tricky question, but I will give you an answer from the heart. First of all, pranams to my gurus who made me what I am today. Without them, I am nothing. Now, you have chosen the classical art forms. The classical art forms are the roots of our country. You know that. Anything that has come over the years is through sadhana. And anything that has been done through sadhana has sustained no matter what the situation is over the years. The main thing which will make you look fantabulous as a dancer is sadhana. Practice. Practice makes a man perfect. There is no end to learning Indian classical art forms. The creativity keeps flowing and flowing and flowing. We should always remain a student and understand that without practice, we cannot project what we want to project. If you find certain dancers fantabulous, it is because I am very sure their gurus are behind them, and also they are dedicated, committed, practicing dancers. Classical art forms are not something which you can just learn online, or you can just learn as a course in 1 month or 3 months, 6 months, 1 year. No, it's not about that. It's about understanding the depth of the art form, how deep it is, and understanding that we're just a drop in the ocean, and we really have to go deep and deep and deep to understand it, to make us really beautiful within, and then we will be beautiful outside. Secondly, every dancer has their own style. Now, we learn something for years, and then we observe the other beautiful performers also dancing, and we pick up some things from them, the good things from them, within the parameters or boundaries of the classical art form and what we have learned. So what some dancers do is they put together what they have seen and what they have learned, and they work on it, create something new, or beautify what they have learned. Right? So, I would suggest, do not compare yourself to anybody. Each person has their own charm. Each person has their own style. Yes, watch a lot of fantastic senior dancers performing. YouTube videos are available. Or when everything settles down, please go and watch live performances. I'm sure it will open up your horizons. What you have to notice here is, number one, practice sadhana, and number two, enhance your creativity by improving or bettering what your teacher has taught you and observing
wonderful dancers and taking tips from them to beautify what you are doing. That is what will enhance your grace, your performance, and your style. This is my personal opinion. I have gone through this. I have experimented this way, and I'm thankful to God that somewhere I feel I have succeeded, and I still have more and more and more to learn. As youngsters, two things: sadhana, observation. Do that, you'll get answers to your beautiful question. Good luck. Thank you, Sneha Aure. Good luck to this wonderful project. My name is Danya. I've been dancing for 3 years now. My question is, to sustain the same energy level from the beginning till the end is quite difficult. So how do we improve that? Thank you. Namaste. I'm Nandini Mehta. To sustain the energy level from the beginning to the end of a performance is quite difficult. How can we improve on this? This is a question posed by little Danya, who is pursuing her dance. Indeed, a very thought-provoking and relevant question. Energy is a very important factor to all the dancers. A dancer communicates the meaning of a dance with the amount of energy they use. It is because of this energy they can connect their emotions with the audience. Energy is considered as a fifth element in the Western ballet. I will give you a few tips today on how to improve your energy level and also sustain it. The first tip is nourish your body. Eat nutritious food which is well balanced and avoid junk. The next tip is hydrate well. Drink enough fluids so that your body is well hydrated. The next one is sleep well and get enough rest. Your body needs it. The next tip is practice fully out in your rehearsals before your performance. This will help build your stamina. And the next one, do some warm-up and stretches before you perform or go on stage. Last but not the least, your breath control. Learn the right breathing technique through yoga and pranayama. This will help conserve your energy as well as sustain it. Thank you. I hope I've answered your question, Danya. Namaste. Stuti and I am learning dance from 4 years. So my question is that it becomes difficult to concentrate on both Nritta and Abhinaya together. So is there any different technique to memorize and practice these two different aspects? Namaskaram. Hello Stuti, how are you doing? I'm so glad to know that you're learning dance and you're practicing it also. You have a small doubt that how do you memorize the Nritta and Abhinaya together? Well, all of us go through this process, Initially when you learn Nritta, you always wonder
oh my God, how will I remember so many aduvus? How can I coordinate my hands and legs together? Right? It is a process. Now, when you learnt the Natadavu or Tattadavu, Kuditamettadavu, you will practiced it for a couple of months, and then your teacher started teaching you Kautvams or Alaripu or something similar to those compositions. So it took you a couple of months for you to get used to the Nritta section. The same way, when you do Abhinaya, when you learn an Abhinaya, I'm just giving you an example. Take for example, if you learn the first 2 lines of Abhinaya, practice it continuously for 10 days. Then it's very easy for you to remember the actions. Mind you, both Nritta and Abhinaya go hand in hand. We can't just do only Nritta, or we can't just do only Abhinaya. Both have to be balanced well. For both to be balanced well, the only way to get a good result is practice. And also your question says, how do I memorize Abhinaya and Nritta? I'll tell you one. Don't memorize any part of the dance, Nritta or Abhinaya. Just enjoy and dance yourself. Then automatically your body will remember every action of it, whether it is Nritta or Abhinaya. I hope, Stuti, one day I will get a chance to see your dance, wherein I will see how beautifully you have blended both Nritta and Abhinaya. Thank you. Namaste. I am Deepthi and I have been learning Bharatanatyam since 4 years. And my question is, which ancient book mentions the Aramandi position which we follow, and what is the reason for sitting in Aramandi while doing Bharatanatyam? ನನಗೆ ಬಂದಂತಹ ವಿದ್ಯಾರ್ಥಿಯ ಪ್ರಶ್ನೆ, ಅರಮಂಡಿ ಈ ಸ್ಥಾನಕದ ಮೊದಲ ಉಲ್ಲೇಖ ಯಾವ ಶಾಸ್ತ್ರ ಗ್ರಂಥದಲ್ಲಿ ಬರುತ್ತೆ, ಹಾಗೆಯೇ ಭರತನಾಟ್ಯದಲ್ಲಿ ಯಾಕೆ ಅರಮಂಡಿಯನ್ನ ಪ್ರಧಾನ ಸ್ಥಾನಕವಾಗಿ ಗಣಿಸ್ತಾರೆ ಅಂತ. ಅರಮಂಡಿ ಅರೆ ಅಥವಾ ಅರ, ತಮಿಳು ಅಥವಾ ಕನ್ನಡದಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಅರ್ಧ ಎನ್ನುವುದನ್ನು ಸೂಚಿಸಲು ಇರುವಂತಹ ಒಂದು ಪದ. ಇದನ್ನೇ ನಾವು ಇಂಗ್ಲಿಷಿಗೆ ಹಾಫ್ ಸಿಟ್ಟಿಂಗ್ ಅಂತ ತರ್ಜುಮೆ ಅಥವಾ ಭಾವಾನುವಾದ ಮಾಡ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಅಡವುಗಳಿಗೆ ಭರತನಾಟ್ಯದ ಮುಖ್ಯ ಸ್ಥಾನಕ ಈ ಅರಮಂಡಿ ಅಥವಾ ಅರ್ಧಮಂಡಿ. ಇದನ್ನ ಮೊದಲು ಉಲ್ಲೇಖಿಸಿರುವಂತಹ ಶಾಸ್ತ್ರ ಗ್ರಂಥ ನಮ್ಮ ಭರತ ಮುನಿಯ ನಾಟ್ಯಶಾಸ್ತ್ರವೇ. ಆದ್ರೆ ಅರ್ಧಮಂಡಿ ಅಂತ ಹೇಳೋದಿಲ್ಲ, ಅಲ್ಲಿ ಮಂಡಲ ಸ್ಥಾನಕ ಅಂತ ನಾವಿದನ್ನ ಕರಿತೀವಿ. ಅದೇ ಅಭಿನಯ ದರ್ಪಣದಲ್ಲಾದ್ರೆ ಆಯತ ಸ್ಥಾನಕ ಅಂತ ನಾವೇನು ಕರಿತೀವಿ. ಸಂಗೀತ ರತ್ನಾಕರದಲ್ಲಿ ಬರುವಂತಹ ಜಾನು ಭೇದ, ಜಾನು ಅಂತಂದ್ರೆ ಮಂಡಿಯ ವ್ಯಾಯಾಮ ಚಲನೆಗಳಿಗಿರುವಂತಹ ಭೇದದಲ್ಲಿ ಅರ್ಧ ಕುಂಚಿತ ಅನ್ನುವಂಥ ಒಂದು ವ್ಯಾಯಾಮ ಇದೆ. ಅದು ಆ ಉಪಾಂಗ ವ್ಯಾಯಾಮ ಈ ಅರಮಂಡಿಯನ್ನೇ ಸೂಚಿಸಿ ಹೇಳುತ್ತೆ ಅಂತ ನಾವು ಗಮನಿಸ್ಕೊಳ್ಬಹುದು. ಇದನ್ನ ಚತುರಶ್ರ ಸ್ಥಾನಕ ಅಂತಲೂ ಕರೀತಾರೆ ನಮ್ಮಲ್ಲಿ. ಹಾಗೇನೆ ಆಯತ ಸ್ಥಾನಕ, ಮಂಡಲ, ಹೀಗೆ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾಟ್ಯಶಾಸ್ತ್ರವೇ ಇದಕ್ಕೆ ಮೊದಲ ರೆಫರೆನ್ಸ್ ಅಂತ ಹೇಳ್ಬೋದು. ಇದರ ಪ್ರಯೋಗವನ್ನು ಸಾಮಾನ್ಯವಾಗಿ ನಾವು ಮಂಡಿಗಳನ್ನ ವಿರುದ್ಧ ದಿಕ್ಕುಗಳಿಗೆ ಪಕ್ಕಕ್ಕೆ ತಿರುಗಿಸಿ ದೇಹದ ಮೇಲ್ಭಾಗದ ಭಾರವನ್ನ ಪೂರ್ತಿಯಾಗಿ ಮಂಡಿಗಳಿಗೆ ವರ್ಗಾಯಿಸಿ ಬೆನ್ನನ್ನ ನೇರವಾಗಿಸಿ ಆ ಸೌಷ್ಠವದಲ್ಲಿ ಕೂತ್ಕೊಳ್ಳುವಂತಹ ಕ್ರಮ. ಇದು ಮೊದಲಿಂದಲೂ ನಾವು ಗಮನಿಸ್ಕೊಂಡು ಬಂದಿರುವಂಥದ್ದು. ಅದಕ್ಕೆ ಅನುಗುಣವಾಗಿ ಪಾದಗಳು ಕೂಡ ಅಕ್ಕಪಕ್ಕಕ್ಕೆ ಸುಮಾರಾಗಿ ಒಂದು 120-140 ಆ ಕೋನದಲ್ಲಿ ಚಾಚಿಕೊಂಡಿರ್ಬೇಕು ಅನ್ನುವಂಥದ್ದು ಕ್ರಮ. ಕೈಗಳನ್ನ ಸೊಂಟಕ್ಕೆ ಕಟ್ಟಿಕೊಳ್ಳುವಂಥದ್ದು ಪದ್ಧತಿ. ಆದ್ರೆ ಭರತನಾಟ್ಯದಲ್ಲಿ ಈ ಅರಮಂಡಿ ಸ್ಥಾನಕವೇ ಪ್ರಧಾನವಾಗಿದ್ರೂ ಕೂಡ ಇದೊಂದು ದೇಶೀಯವಾದಂತಹ ಸ್ವಾರಸ್ಯ. ಒಂದೊಂದಕ್ಕೂ ಒಂದೊಂದು ರೀತಿಯ ಸ್ಥಾನಕಗಳನ್ನ ಒಂದೊಂದು ನೃತ್ಯ ಶೈಲಿಯು ಅಳವಡಿಸ್ಕೊಂಡಿರುತ್ತೆ. ಈಗ ಒಡಿಸ್ಸಾದಲ್ಲಿ ನಮಗೆ ಹೆಚ್ಚಾಗಿ ಕಾಣುವಂಥದ್ದು, ಒಡಿಸ್ಸಿಯಲ್ಲಿ ಕಾಣುವಂಥದ್ದು ಮುಖ್ಯವಾಗಿ ತ್ರಿಭಂಗದ ಸ್ಥಾನಕಗಳು. ಚೌಕವೂ ಅಲ್ಲಿದೆ. ಹಾಗೆ ಕೂಚಿಪುಡಿನಲ್ಲೂ ನಾವು ಪ್ರಧಾನ ಸ್ಥಾನಕಗಳಾಗಿ ಇವೆಲ್ಲ ಸ್ಥಾನಗಳನ್ನ ಗಮನಿಸ್ಕೊಂಡು ಬಂದಿದ್ದೇವೆ. ಯಕ್ಷಗಾನದಲ್ಲಿ ವೈಶಾಖ ವೈಷ್ಣವ ಸ್ಥಾನಕಗಳು, ಅದು ಕಥಕಳಿನಲ್ಲೂ ಇದಾವೆ ಇದೇ ತರದಲ್ಲಿ. ಹಾಗಾಗಿ ಭರತನಾಟ್ಯದ ಈ ಶೈಲಿಗೆ ಅನುಗುಣವಾಗಿ ನಾವು
ಪ್ರಧಾನ ಸ್ಥಾನಕವಾಗಿ, ಯಾಕೆಂತಂದ್ರೆ ಮಂಡಿಯ ಮೂಲಕ ಭಾರವನ್ನ ನಾವು ಇಡೀ ದೇಹದ ಭಾರವನ್ನ ಹಾಕಿ ಅದನ್ನ ಗಮನಿಸ್ಕೊಂಡು ಮಾಡುವಂತಹ ಒಂದು ರೇಖಾತ್ಮಕವಾದಂತಹ ಪದ್ಧತಿ ನಮ್ಮ ಭರತನಾಟ್ಯದ ಈ ಶೈಲಿ ಒಳಗಡೆ ಇದೆ, ಪ್ರಾದೇಶಿಕ ಶೈಲಿ ಇದು. ಹಾಗಾಗಿ ಇಲ್ಲಿ ದೇಶೀಯವಾಗಿಯೂ ನಾವು ಗಮನಿಸ್ಕೊಂಡ್ರೆ ಈ ಮಂಡಿಗಳಿಗೆ ಪ್ರಾಮುಖ್ಯತೆ ಬಂದಿದ್ದು ಸಾಮಾನ್ಯವಾಗಿ ನಾಟ್ಯಶಾಸ್ತ್ರೋತ್ತರವಾದಂತಹ ನೃತ್ಯ ಪದ್ಧತಿಗಳಲ್ಲೇ. ಆದರೆ ಇದನ್ನ ಕಂಟಿನ್ಯೂಸ್ ಮಾಡಬಹುದಾ, ಸತತವಾಗಿ ಮಾಡಬಹುದಾ ಅಂತ ಕೇಳಿದ್ರೆ ಬಹುಶಃ ಅಲ್ಲ, ನನ್ನ ಪ್ರಕಾರವಾಗಿ ಇದು ಅಷ್ಟು ಒಳ್ಳೆಯದಲ್ಲ. ಅರ್ಧಮಂಡಿಯಲ್ಲೇ ಹೆಚ್ಚು ನಾವು ಅರಮಂಡಿಯಲ್ಲೇ ಕೂತ್ಕೊಂಡು ಮಾಡಿದಾಗ ಮಂಡಿಗಳು ಹೆಚ್ಚು ಶ್ರಮವನ್ನ ಪಡುತ್ತೆ. ನೋವನ್ನು ತಾಳದಂತೆ ಬಗ್ಗಿಸ್ಕೊಂಡು ಹಿತವಾಗಿ ಕೂತ್ಕೊಳ್ಳೋದಷ್ಟು ಸುಲಭ ಇಲ್ಲ. ಮಂಡಿಗಳ ಮತ್ತು ಬೆನ್ನಿನ ಆರೋಗ್ಯಕ್ಕೆ ತುಂಬಾ ಪೆಟ್ಟನ್ನ ಅರ್ಧಮಂಡಿಯ ಹೆಚ್ಚಿನ ಬಳಕೆಯಿಂದ ನಾವು ಗುರುತಿಸ್ಕೊಳಕ್ಕಾಗತ್ತೆ. ಹಾಗಾಗಿ ತೀರಾ ಪಾರ್ಶ್ವಕ್ಕೆ 180 ಡಿಗ್ರಿ ಕೋನದಲ್ಲಿ ಇದನ್ನ ಪಾದಗಳನ್ನ ದೀರ್ಘಾವಧಿಗೆ ಇಟ್ಟುಕೊಂಡ್ರೆ ನಿಮ್ಮ ಮಂಡಿಯ ಪೊಸಿಷನ್ ಮೇಲೆ, ಬೆನ್ನಿನ ಪೊಸಿಷನ್ ಮೇಲೆ ತುಂಬಾ ಹೊಡೆತ ಬೀಳುತ್ತೆ ಅಂತ ಎಷ್ಟೋ ಸಂಶೋಧನಾ ಲೇಖನಗಳು, ಹಾಗೆಯೇ ನಮ್ಗೆ ತಿಳುವಳಿಕೆಯನ್ನ ಕೊಡುವಂತಹ ಅನೇಕ ವೈದ್ಯರು ಇದನ್ನ ಹೇಳ್ತಾರೆ. ಹಾಗಾಗಿ ಇಳಿ ವಯಸ್ಸಿಗೆ, ಮಧ್ಯ ವಯಸ್ಸಿಗೆ ಎಷ್ಟೋ ನಮ್ಮ ನರ್ತಕರಿಗೆ ಅರ್ಧಮಂಡಿಯ ಕಾರಣಕ್ಕೆ ಅಂತ ಗೊತ್ತಾಗದೆ ಹೋದ್ರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಬೆನ್ನು ನೋವು, ಮಂಡಿಗಳ ನೋವು ಕಾಣಿಸ್ಕೊಳ್ಳೋದ್ರ ಹಿನ್ನೆಲೆಯಲ್ಲಿ ಈ ಅರ್ಧಮಂಡಿ ಸ್ಥಾನಕದ ಕೊಡುಗೆಯೂ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಾಧ್ಯ ಆದಷ್ಟು ನರ್ತನದಲ್ಲಿ ಎಲ್ಲಾ ಸ್ಥಾನಕಗಳ ಸಮನ್ವಯ ಏರ್ಪಡೋ ಥರದಲ್ಲಿದ್ರೆ, ಅದು ಸೌಷ್ಠವದಲ್ಲಿದ್ರೆ ಅದು ಸರಿಯಾದ ನಿಲುವು. ಅದನ್ನ ಬಿಟ್ಟು ನಾವು ಇಂಥ ಸ್ಥಾನಕದಲ್ಲೇ ಇರಬೇಕು, ಇಂಥ ಸ್ಥಾನಕದಲ್ಲಿ ಇದ್ರೆ ಮಾತ್ರ ನೃತ್ಯ ಶೋಭೆಯಲ್ಲಿರುತ್ತೆ, ಅದನ್ನು ಬಿಟ್ರೆ ನೃತ್ಯಕ್ಕೆ ಶೋಭೆ ಇಲ್ಲ ಅಂತ ಅಂದುಕೊಳ್ಳುವಂಥದ್ದು ಕೊಂಚ ಮಟ್ಟಿನ ನಮ್ಮ ಅಂಧಾನುಕರಣೆ ಅಂತಲೇ ನಾನು ಹೇಳ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಅರಮಂಡಿ ಸ್ಥಾನಕವನ್ನ ಅನುಯೋಜ್ಯವಾಗಿ ಬಳಸ್ಕೊಳ್ಳುವ ಹಿನ್ನೆಲೆಯಲ್ಲಿ ನಾವು ವಿವೇಕವನ್ನ ಕಾಪಾಡಿಕೊಳ್ಬೇಕು. ನಮಸ್ಕಾರ. Namaskara. My name is Pravalika. I am learning dance for past 5 years. So the question is, what are the differences between all the 4 vrittis? Are all the 4 vrittis present in every classical dance? Thank you. Namaste Sneha. One of your student asked about the 4 vrittis and whether it is can we see those 4 vrittis in present day classical dance forms. First, to know what is vrittis, it is a natural instinct. So there is a story behind it, historical, whether somebody believes it or not. It is from the Puranic reference that when Vishnu was sleeping, Madhu and Kaitaba, 2 demons, attacked him and started scolding him, abusing him verbally. That is what we call Vachikabhinaya. And when they started fighting with him, with the acrobatic movements, whirls and energetic movements, it is called Arabhati Vritti. It's a function. That's all. And when Lord Vishnu was fighting with them, the curls and his curls, it was dancing like a beautiful lasya, graceful movements. So that was called Kaishiki movement. And in the last, it is Satvati. When he ಭೂಮಿ ಮೇಲೆ ಕಾಲವನ್ನು ಒತ್ತಿ ಹಿಟ್ಟು ಅದು ಇದಾದಾಗ ಅವನು ಕೋಪ ಮತ್ತು ದ ಆ್ಯಂಗರ್ ಆ್ಯಂಡ್ ಇದು ತೋರಿಸಿದಾಗ ಅದು ಸಾತ್ವತಿ ವೃತ್ತಿ ಅಂತ ಆಗುತ್ತೆ. ಸೊ ದೀಸ್ ಆರ್ ದ 4 ವೃತ್ತಿಸ್ ವಿಚ್ ವಿ ಫಾಲೋ ಫ್ರಮ್ ದಿ Puranic point of view. So when we look into the dance forms, these 4 vrittis anta Bharata mention ಮಾಡ್ತಾನಲ್ಲ, ಏನಂಗಂದ್ರೆ, see we all know the Chaturvida Abhinayas. The Chaturvida Abhinayas are Angika, Vachika, Aharya and Satvika. Angika is Arabhati vritti.
ವೇರ್ ಯು ಹ್ಯಾವ್ ಲಾಟ್ ಆಫ್ ಮೂಮೆಂಟ್ಸ್. ಭ್ರಮರೀಸ್ ಇದೆ, ಉತ್ಲುತೀಸ್ ಇದೆ, ಚಾರೀಸ್ ಇದೆ, ಕರಣಾಸ್ ಇದೆ. ಇದೆಲ್ಲನೂ ಆಂಗಿಕ ಅಭಿನಯದಲ್ಲಿ ಬರುತ್ತೆ. ಸೊ ದಟ್ ವಿ ಕ್ಯಾನ್ ರಿಲೇಟ್ ಇಟ್ ಟು ಆರಭಟಿ ವೃತ್ತಿ. ವಾಚಿಕ ಎಗೈನ್, ವಾಚಿಕ ವೃತ್ತಿ ಅಂತೇಳಿ ಇದನ್ನು ಹೇಗೆ ನಮಗೆ ಇವತ್ತು ಎಲ್ಲ ನಮಗೆ ಆರ್ಕೆಸ್ಟ್ರಾ ಇದೆ, ಮ್ಯೂಸಿಷಿಯನ್ಸ್ ಇದ್ದಾರೆ. ಮುಂಚೆ ಇದನ್ನು ನಾಟ್ಯ ಅನ್ನೋ ಕಾನ್ಸೆಪ್ಟಲ್ಲಿ ಹೇಳುವಾಗ ಡೈಲಾಗ್ ಡೆಲಿವರಿ, ಮ್ಯೂಸಿಕ್ಕು ಎಲ್ಲನೂ ಬರ್ತಾ ಇತ್ತು. ಆ ಎಂಟ್ರಿ ಎಕ್ಸಿಟ್ಸ್ಗಳಿಗೆ ಬೇಕಾಗಿದ್ದು ಇದೆಲ್ಲನೂ ವಾಚಿಕಾಭಿನಯ ಅಲ್ಲೇ ಬರಬೇಕಾಗಿತ್ತು. ಸೊ ಇದನ್ನು ವಾಚಿಕಾಭಿನಯ. ಇವತ್ತು ನಮ್ಮ ಡಾನ್ಸರ್ಸ್ಗೆ ಆ ವಾಚಿಕಾಭಿನಯ ಫೋಕಸ್ ಇಲ್ಲ, ನಮಗೆ ಅದರೊಳಗೆ ಪರಿಶ್ರಮ ಮಾಡ್ತಿಲ್ಲ. ನಾವು ವಿ ಆರ್ ನಾಟ್ ಪುಟಿಂಗ್ ಅವರ್ ಎಫರ್ಟ್ಸ್ ಟು ನೋ ಅಬೌಟ್ ವಾಚಿಕಾಭಿನಯ. ವಾಚಿಕಾಭಿನಯ ಇಸ್ ಅ ವೆರಿ ಬ್ಯೂಟಿಫುಲ್ ಟಾಪಿಕ್, ಸಬ್ಜೆಕ್ಟ್. ಆ್ಯಂಡ್ ಆರಭಟಿ ಆಯಿತು, ವಾಚಿಕ ಆಯಿತು. ನೆಕ್ಸ್ಟು ಕೈಶಿಕಿ. ಕೈಶಿಕಿ ಈಸ್ ಆಲ್ವೇಸ್ ಅ ಲಾಸ್ಯ ಕೈಂಡ್ ಆಫ್ ಥಿಂಗ್, ಗ್ರೇಸ್ಫುಲ್ ಮೂಮೆಂಟ್ಸ್. These graceful moments which is normally we can see in the ಶೃಂಗಾರ. ಶೃಂಗಾರ ರಸದಲ್ಲಿ ಈ ಲಾಸ್ಯ ಮೂಮೆಂಟ್ಸ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಆ್ಯಂಡ್ ಸಾತ್ವತಿ ಅಂತ ಹೇಳಿದಾಗ ಸಾತ್ವಿಕ ರಸ, ಸಾತ್ವಿಕವಾದ ಅಭಿನಯ ಎಲ್ಲ ಎಲ್ಲಿದೆ, ರಸ ಮತ್ತು ಭಾವಗಳೆಲ್ಲ, ಇಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಎಲ್ಲಿದೆ, ಸೆಂಟಿಮೆಂಟ್ಸ್ ಎಲ್ಲಿದೆ, ಅಲ್ಲಿ ಸಾತ್ವತಿ ಸ್ವಭಾವ ಇರುತ್ತೆ. ಇವತ್ತಿನ ನಾವು ನೃತ್ಯದಲ್ಲಿ ಎಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸಲ್ಲೂ ಇದು 4 ಸಿಗುತ್ತೆ ನಮಗೆ. ಈಗ ಕಥಕ್ಕಲ್ಲಿ ಮತ್ತು ಭಾಂಗ್ಡ, ಆಮೇಲೆ ಕಥಕ್ಕಳಿ, ಈ ಡ್ಯಾನ್ಸ್ ಫಾರ್ಮ್ಸಲ್ಲೆಲ್ಲ ನಾವು ಮೇಜರಾಗಿ ಗಮನಿಸೋದು ಆರಭಟಿ ವೃತ್ತಿ. ಜಂಪ್ಸು, ಲೀಪ್ಸು, ವರ್ಲ್ಸು ಇದನ್ನೆಲ್ಲ ನಾವು ನೋಡ್ತೀವಿ. ಭರತನಾಟ್ಯಮಲ್ಲೂ ಇದೆ, ಐ ಆಮ್ ನಾಟ್ ಡಿನೈಯಿಂಗ್ ಇಟ್, ಇದರಲ್ಲಿ ಜಾಸ್ತಿ ಕಾಣುತ್ತೆ ನಮಗೆ. ಆ್ಯಂಡ್ ವಾಚಿಕದಲ್ಲಿ ಈಗ ಯಕ್ಷಗಾನದಲ್ಲಾಗಲಿ, ಭಾಗವತ ಮೇಳದಲ್ಲಾಗಲಿ, ಆಮೇಲೆ ಕೂಚುಪುಡಿಯಲ್ಲಾಗಲಿ, ಇದರಲ್ಲೆಲ್ಲ ತುಂಬ ವಾಚಿಕದ ಅಭಿನಯ ಜಾಸ್ತಿ ಇದೆ. ಕಥಕ್ಕಳಿ ಎಲ್ಲ, ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ಫಾರ್ ವಾಚಿಕ. ನಾಟ್ ದಟ್ ಅದರಲ್ಲಿ ಬೇರೆ ವೃತ್ತಿಗಳಿಲ್ವಾ, ಆರಭಟಿ ವೃತ್ತಿ ಇಲ್ವಾ, ಸಾತ್ವತಿ ವೃತ್ತಿ ಇಲ್ಲ ಅಂಥೇಳಿ ಯು ಕೆನಾಟ್ ಕ್ವಶನ್. ಇಟ್ ಈಸ್ ಆಲ್ಸೋ ದೇರ್, ಪ್ರಾಮಿನೆಂಟಾಗಿ ಕಾಣುತ್ತೆ ಇದರಲ್ಲಿ ಅಂತ ಅರ್ಥ. ನೆಕ್ಸ್ಟು ಕೈಶಿಕಿ ವೃತ್ತಿ. ಕೈಶಿಕಿ ವೃತ್ತಿ ನೀವು ಎಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸಲ್ಲೂ ಯು ಕ್ಯಾನ್ ಫೈಂಡ್. ಶೃಂಗಾರ ಬಂದ ತಕ್ಷಣ ಕೈಶಿಕಿ ವೃತ್ತಿನ ನಾವು ಕಂಡೇ ಕಾಣ್ತೀವಿ. ವೆದರ್ ಇಟ್ ಈಸ್ ಪೇಂಟಿಂಗ್, ವೆದರ್ ಇಟ್ ಇಸ್ ಸ್ಕಲ್ಪ್ಚರ್, ವೆದರ್ ಇಟ್ ಇಸ್ ಲಿಟ್ರೇಚರ್, ವೆದರ್ ಇಟ್ ಇಸ್ ಡಾನ್ಸ್ ಆರ್ ದ ಮ್ಯೂಸಿಕ್, ಎಲ್ಲದರಲ್ಲೂ ನಾವು ಕೈಶಿಕಿ ವೃತ್ತಿನ ತುಂಬ ಈಸಿಯಾಗಿ ನೋಟಿಸ್ ಮಾಡೋಷ್ಟು ಚೆನ್ನಾಗಿದೆ. So that is available. And Satvati is with the emotions, with the sentiments. So when the art is performed with the Satvati vritti or Satvika bhava, it is at the highest level anta tilkolbeku. Art form the highest level anta tilkolbeku. So ಹಾಗಾಗಿ ಎಲ್ಲ ವೃತ್ತಿಗಳು ಎಲ್ಲ ಡ್ಯಾನ್ಸ್ ಫಾರ್ಮ್ಸಲ್ಲೂ ಸಿಗುತ್ತೆ, ಖಂಡಿತ ಇದೆ. ಆ ವೃತ್ತಿಗಳನ್ನೆಲ್ಲ ವಿ ಆರ್ ಯೂಸಿಂಗ್. ವಿ ಡೋಂಟ್ ನೋ ಹೌ ಟು ನೇಮ್ ಇಟ್. ಈಗ ನಾವೆಲ್ಲ ವಿಗರಸ್ ಮೂಮೆಂಟ್ಸ್ ಎಲ್ಲ ಮಾಡೋದಿಲ್ವಾ, ಜಂಪ್ಸ್ ಮಾಡೋದಿಲ್ವಾ, ಉತ್ಪ್ಲುತಿಗಳು ಮಾಡೋದಿಲ್ವಾ, ಭ್ರಮರಿಗಳು ಮಾಡೋದಿಲ್ವಾ, ಹಾರಿ ಹಾರಿ ಕುಣಿದು ಮಾಡೋದಿಲ್ವಾ, ಭಾಂಗಡ ಎಲ್ಲ ಏನು, ಅದೆಲ್ಲ ಆರಭಟಿ ವೃತ್ತಿನೇ. ವಾಚಿಕ ವೇರ್ ದ ವರ್ಡ್ಸ್ ಆರ್ verbal communication is more used. So that is called Vachika. Chapter 22 of Natya Shastra explains the 4 vrittis, how it has derived from our Puranas, and what is the reference and the relevance antheli. And hope idu artha aitu anta ankoತೀನಿ. Any doubts you can clarify with me, you can call me. Thank you all. Happy World Dance Day. Namaskara. My name is Nimriti. I've been learning dance for the past 4.5 years now. And my question is, does dance make you more disciplined and does it change your lifestyle?
Thank you, Sneha Kappanna, for making me part of your wonderful Nritya Prashnottara series. And I have got a very matured question from 13-year-old Nimrati. She asks, does dancing change our lifestyle or should we change our lifestyle? Does it make us more disciplined? Well, this is the right question at the right age for someone who's looking at a perspective of lifetime. Well, let me try answering it in maybe 3 parts. Okay, so firstly, as a human, what are the qualities one should possess? Generally, hardworking, disciplined, focus, ethics, integrity. So, for me, I would definitely say dancing, changes your lifestyle, because when you learn an art form, be it dance, music, or any painting or anything, hard work is very important, because you will try to you have to learn with difficulty. Initially it will be difficult, then you will have to practice it, and then show it, correct it, so many things that goes into the process. And then you will have to memorize it, concentrate, learn it. All that is part of your focus, and it will build your memory power. And discipline, like you will have to reach on time to your class, and you have to do your rehearsals on time. Quality, you will have to present the best performance, so you work hard on your qualitative performance. And ethics, you could be karma, vacha, manasa, you do the right thing, what your parents, your guru, your elders tell you. And then integrity is something that you do, if nobody is watching you also, you do the right thing. So these are the qualities basically a human needs. And all these qualities you actually can learn from learning an art. Your parents or your guru or your school need not teach you this at all. You will yourself inculcate these qualities in you. Secondly, say suppose you want to take up an alternative profession along with your dance, like being a doctor or a software engineer or advocate. They say that our brain has 2 sides, the left brain and right brain. Left brain tells you about your analytical, your logical skills and all that. Your right brain is about creativity, thinking out of the box and do different things. So if you manage to develop both your left and right brains, you can be a very, very different and distinctive person. So when you take these skills, your life skills, to a new workplace or a new job, so you will by default exhibit these qualities. Nobody has to teach you there. You will do it with your own independent thinking and identity, right? And you can stand apart from the normal crowd and show your accomplishments, and you will be recognized. Well, see how different it is, and how dance helps you to be quite different in your life as well. Thirdly, I would like to conclude with a incident or experience that I went through. I joined a corporate HR in a very big multinational company, and I was given an assignment to complete. As you know, in software industry and all, time is about money. Time is money. So you will have to finish your assignment as early as possible, so that you can save time and money for your company. So I did that exactly by default. Nobody taught me, so I did my work very sincerely and with a lot of hard work and discipline and all that. And then I finished it much before the timeline. So then I got recognized for my good work. And then I was put into another assignment as well, where I exhibited the same qualities. And it so happened that I got an invitation from US to attend a first International Kuchipudi conference. So I was very excited, but then I was thinking, how will I travel? I will have to bear my air tickets, and then once I go there, and then I'll get reimbursed. So I happened to mention it to my boss, telling that I would require 20-25 days leave, because I have to attend this conference, and also but I will go only if my tickets and all that works out. And I just kept quiet. After about 2 weeks, my boss comes to me and he tells me, Deepa, go and collect your tickets. It's an open ticket, you can plan your trip. I was taken aback, and I was
my God, what is this? And then they said, my boss told me only one request. After you come back for one of our biggest business unit meeting, you will have to perform Kuchipudi. I said, I readily agree. And then when I traveled, and once I was back, one of the biggest business unit meeting, I was asked to perform Kuchipudi, and it had thousands of employees. And after I finished my performance, the best part was the founder of the organization comes over and congratulates me and tells me that you are an asset to my organization. So see how I could make a difference in my life through art. And today also, all my corporate people recognize me. Deepa means Kuchipudi, so they connect me that way. So I could stand apart and make a difference in my life. And I hope you too do the same thing. And I wish you all the best. And thank you, Sneha, for making me part of your series. Thank you.